ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು, ಜೊತೆಗೆ ಬೆಳಗಿನ ಶುಭಾಶಯಗಳು. ಮೌನ ಮುರಿದ ಕಿಚ್ಚ ಸುದೀಪ್ ಬಿಗ್ ಬಾಸ್ನ ಇಂದಿನ ನಿಜಾಂಶವನ್ನು ಬಹಿರಂಗ ಮಾಡಿದ್ದಾರಂತೆ. ಜಾಲಿವುಡ್ ಸ್ಟುಡಿಯೋ ಮತ್ತೆ ತೆರೆಯಲು ಅನುಮತಿ ನೀಡಿದ ಬಳಿಕ ಬಿಗ್ ಬಾಸ್ ಶೂಟಿಂಗ್ ಮತ್ತೆ ಶುರುವಾಗಿದೆ. ಎರಡನೇ ಪಂಚಾಯಿತಿ ಕೂಡ ನಡೆದಿದೆ. ಪ್ರತಿ ಬಾರಿಯೂ ಸ್ಪರ್ಧಿಗಳ ತಪ್ಪು ಮತ್ತು ಸರಿಗಳ ಪರಾಮರ್ಶೆ ಕೂಡ ನಡೆದಿದ್ದು, ಇದೇ ವೇಳೆ ಕಿಚ್ಚ ಸುದೀಪ್ ಮೌನ ಮುರಿದಿದ್ದಾರೆ. ಕನ್ನಡಿಗರ ಆಶೀರ್ವಾದ ಇರೋ ತನಕ ಬಿಗ್ ಬಾಸ್ ನಡೆಯುತ್ತೆ, ಎಲ್ಲಿಗೆ ಹೋದ್ರೂ ಏನೂ ಆಗೋದಿಲ್ಲ ಎಂದು ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಈ ಕಾರ್ಯಕ್ರಮ ಎಷ್ಟೋ ಜನರ ಬದುಕಿಗೆ ಬೆಳಕು ತಂದುಕೊಟ್ಟಿದೆ. ಆದ್ದರಿಂದ ಈ ಬಿಗ್ ಬಾಸ್ ಶೋ ನಿಲ್ಲೋದಿಲ್ಲ. ಇದು ಕೇವಲ ಖಾಲಿ ಜಾಗವಲ್ಲ, ಬಿಗ್ ಬಾಸ್ ಎಂಬ ಹೆಸರಿಗೆ ಒಂದು ತೂಕ ಇದೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ. ಇಲ್ಲಿ ನಡೆದ ವಿಚಾರಕ್ಕೂ ಬಿಗ್ ಬಾಸ್ ಶೋಗೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ಇದು ಕೇವಲ ರಿಯಾಲಿಟಿ ಶೋ ಅಲ್ಲ, ಪ್ರತಿಯೊಬ್ಬರ ಕನ್ನಡಿಗನ ಪ್ರತಿಧ್ವನಿ. ಡಿ.ಕೆ. ಸಾಹೇಬ್ರು ಮತ್ತು ನನ್ನ ಸ್ನೇಹಿತ ನಲ್ಪಡ್ ಇಲ್ಲದಿದ್ದರೆ ಮತ್ತೆ ಪುನರಾರಂಭ ಆಗುತ್ತಿರಲಿಲ್ಲ. ಮತ್ತೆ ಶೋ ಆರಂಭಗೊಳ್ಳಲು ಕಾರಣರಾದ ಡಿ.ಕೆ. ಶಿವಕುಮಾರ್ ಅವರಿಗೂ ಮತ್ತು ನನ್ನ ಸ್ನೇಹಿತ ನಲ್ಪಡ್ ಅವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ, ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ.